ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕ್ಷಮಿಸಿ ಮೇಡಮ್, ನನ್ನಿಂದ ತೊಂದರೆ ಆಯಿತು. ಇವತ್ತು ಡ್ಯೂಟಿಗೆ ರಜಾ ಹಾಕಿದ್ದೆ. ಸ್ಟೇಷನಿಂದ ಒಂದು ಫೋನ್ ಮಾಡಿದರೆ ನಾನೇ ಬರ್ತಾ ಇದ್ದೆ. ಅಂದಹಾಗೆ ಗೌತಮ್ ಸರ್ ಬಂದಿಲ್ವ ಮೇಡಮ್? ಇಲ್ಲ ಸರ್, ನಾನೊಬ್ಬಳೇ ಬಂದೆ. ಹೋ, ಸರ್ ಬ್ಯುಸಿ ಇದ್ರು ಅನಿಸುತ್ತೆ. ಹಾಂ ಸರ್, ಮಗು ವಿಷಯ ಎಲ್ಲರಿಗೂ ಬಂದಿದೆ ಸರ್. ಮಕ್ಕಳ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿದ್ದೀವಿ ಮೇಡಮ್. ಆದರೆ ನಮ್ಮ ಮುಂದೆ ಇರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಮಗುವಾಗಿದ್ದಾಗ ಕಳೆದೋಗಿದ್ದ ಮಕ್ಕಳನ್ನು ಈಗ ಹೇಗೆ ಪತ್ತೆ ಹಚ್ಚೋದು ಅಂತ. ನಮ್ಮ ಹತ್ರ ಯಾವ ಫೋಟೋಸೂ ಇಲ್ಲ, ಯಾವ ರೆಫರೆನ್ಸೂ ಇಲ್ಲ. ಮಕ್ಕಳು ಎಲ್ಲಿದ್ದಾರೆ, ಯಾರ ಕೈ ಸೇರಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಪತ್ತೆ ಹಚ್ಚಬೇಕು. ಈ ಟಾಸ್ಕು ತುಂಬ ಕಷ್ಟನೇ. ಆದರೆ ನೀವು ವರಿ ಮಾಡಿಬಿಡಿ ಮೇಡಮ್, ನಾವು ಪತ್ತೆ ಹಚ್ತೀವಿ. ನಾವು ಇದನ್ನು ಸವಾಲಾಗಿ ಸ್ವೀಕರಿಸಿದ್ದೀವಿ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀವಿ. ನಮ್ಮ ಹತ್ರ ಇರೋ ರಿಸೋರ್ಸ್ನ ಬಳಸ್ಕೊಂಡು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀವಿ ಮೇಡಮ್. ನಥಿಂಗ್ ಟು ವರಿ ಮೇಡಮ್, ನಿಮ್ಮ ಮಗು ನಿಮಗೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಸರ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಮೇಡಮ್? ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಕ್ಚುಲಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಗೌತಮ್ ಸರ್ಗೆ ಥ್ಯಾಂಕ್ಫುಲ್ ಆಗಿರಬೇಕು. ಅವರು ಒಂದು ಕಾಲದಲ್ಲಿ ನಮಗೆ ತುಂಬ ಸಹಾಯನೇ ಮಾಡಿದ್ದಾರೆ. ನಿಜವಾಗ್ಲೂ ಈಸ್ ಎ ಜೆಂಟ್ಲ್ಮ್ಯಾನ್, ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಷಯ. ಆ ಮಗುಗೋಸ್ಕರ ಅವ್ರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಡಿಪಾರ್ಟ್ಮೆಂಟು ಮಾಡೋ ಕೆಲಸನ ಅವರೇ ಮಾಡಿದ್ದಾರೆ. ಮಗುನ ಹುಡ್ಕೊಂಡು ಸಾಕಷ್ಟು ಅಲ್ದಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಮೇಡಮ್. ನಾವು ಕರೆದ ಕಡೆ ಎಲ್ಲ ಬಂದಿದ್ದಾರೆ, ಕೆಲವು ಕಡೆ ಅಂತೂ ದಿನಗಟ್ಟಲೆ ಕಾದಿದ್ದಾರೆ. ತಪಸ್ಸೆ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ನಾನು ಇಲ್ಲದೆ ಇರಬೇಕಾದ್ರೆ ಗೌತಮ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ನೋವು ತಿಂದಿದ್ದಾರೆ. ಸಾರಿ ಗೌತಮ್ ಅವರೇ. ಆಲ್ಮೋಸ್ಟ್ ಎಲ್ಲೆಲ್ಲಿ ಅನಾಥಾಶ್ರಮ ಇದೆಯೋ ಅಲ್ಲೆಲ್ಲ ಹೋಗಿ ಹುಡುಕಿದ್ದಾರೆ. ನಾವು ಹೋಗೋ ಕಡೆಯೆಲ್ಲ ಅವ್ರು ಬಂದಿದ್ದಾರೆ ಮೇಡಮ್. ನಮ್ಮ ಕೆಲಸಕ್ಕೆ ನೆರವಾಗಿದ್ದಾರೆ. ನೀವು ಮಗುಗೋಸ್ಕರ ಎಷ್ಟು ತವಕ ಪಡ್ತಿದ್ದೀರಾ ಅಂತ ನನಗೆ ಗೊತ್ತು ಮೇಡಮ್. ನಾನು ಅದನ್ನು ಸರ್ ಹತ್ರ ನೋಡಿದ್ದೀನಿ. ಅವ್ರ ಒದ್ದಾಟನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅಂಥವ್ರಿಗೆ ಹೀಗೆ ಆಯ್ತಲ್ಲ ಅಂತ ನಮಗೆ ತುಂಬ ಬೇಜಾರಿದೆ. ಮಗು ಸಿಗಬೇಕು ಅಂತ ನಿಮ್ಗೆ ಎಷ್ಟಿದೆಯೋ ನಮಗೂ ಅಷ್ಟೇ ಇದೆ. ಖಂಡಿತ ಮಗು ಸಿಗುತ್ತೆ ಮೇಡಮ್. ನಾವು ನಿಮ್ಮ ಮಗುನ ಹುಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಮೃತಧಾರೆ